ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಭಾಳ ದಿವಸ ಆಯಿತು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದಿಲ್ಲ. ಯಾಕಪ್ಪ ಅಂದರೆ ಅದು ಒಂಥರ ದೊಡ್ಡ ಸಮಸ್ಯೆ ಆಗಿತ್ತು. ಏನಪ್ಪ ಅಂದರೆ ಮೊನ್ನೆ ಒಂದು ಯೂಟ್ಯೂಬಲ್ಲಿ ಟಗರುಡ್ಡಿ ಆಡೋದು ಒಂದು ವೀಡಿಯೋ ಹಾಕಿದ್ದೆ. ಅದು ಕಮ್ಯುನಿಟಿ ಸ್ಟ್ರೈಕ್ ಆಗಿ ಯೂಟ್ಯೂಬ್ನವರು ವೀಡಿಯೋ ಅಪ್ಲೋಡ್ ಮಾಡೋದನ್ನು ಒಂದು ಸ್ಟಾರ್ಟಿಂಗು ಫೆಬ್ರವರಿವರೆಗೂ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ಯಾಕೆ ಮೊನ್ನೆಯಿಂದ ಓಪನ್ ಮಾಡ್ಯಾರ. ಸೊ ಹಂಗಾಗಿ ಇನ್ಮೇಲೆ ಯೂಟ್ಯೂಬ್ನಾಗ ವೀಡಿಯೋ ಬರ್ತವೆ, ಬಟ್ ರಿಸ್ಟ್ರಿಕ್ಷನ್ ಇಲ್ಲ. ಆಮೇಲೆ ಸ್ವಲ್ಪ ಕೆಲಸ ಭಾಳ ಇದ್ದು, ಸೊ ಹಂಗಾಗಿ ಯಾವ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಈಗ ಸ್ವಲ್ಪ ಪುರ್ಸೊತ್ತು ಸಿಕ್ಕೈತೆ. ಅಂದರೆ ಒಂದು ಆಲ್ಮೋಸ್ಟ್ ಎಲ್ಲ ಒಂದು 50% ಎಲ್ಲ ಕೆಲಸ ಮುಗಿದೈತಿ. ಈ ಕಡೆ ಮಲ್ಲಿಗೆ ಹೂವು ಕಟ್ ಮಾಡೋದೈತಿ, ಇನ್ನೊಂದು ಕಾಲು ಭಾಗ ಐತೆ. ಈ ಕಡೆ ಮೇಲಿರೋ ಫ್ಲ್ಯಾಟ್ನಾಗೆಲ್ಲ ಕಟ್ ಮಾಡೈತಿ. ಆಮೇಲೆ ಇದು ಅಡಿಕೆ ಗಿಡದಾಗ ಫಸ್ಟಿಗೆ ಕುಂಬಳ ಎಲ್ಲ ತೆಗೆದಾದ್ಮೇಲೆ ಒಂದು ರೂಟ್ರ್ ಹೊಡಿಸಿ, ಅದಾದ್ಮೇಲೆ ಕುಂಟಿ ಹೊಡಿಸಿ ಆದ್ಮೇಲೆ ಇವತ್ತು ಎಲ್ಲ ಬೆಡ್ ಹಾಕ್ಸಿದ್ದೀನಿ. ಇದು ನೋಡ್ಬೋದು, ಎಲ್ಲ ಬೆಡ್ ಹಾಕ್ಸೀನಿ, ಕಂಪ್ಲೀಟ್ ಎಲ್ಲ ಬೆಡ್ ಹಾಕ್ಸೀನಿ. ಬೆಡ್ ಹಾಕ್ಸೋಕ್ಕಿಂತ ಮುಂಚೆ ಏನು ಮಾಡಿದ್ದಪ್ಪ ಅಂದರೆ ಇದಕ್ಕೆ ಸ್ಟಾರ್ಟಿಂಗು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಕಂಪ್ಲೀಟ್ ಈ ಮಧ್ಯಗೆ ಏನೈತಲ್ಲ ಇದನ್ನೆಲ್ಲ ರೂಟ್ರ್ ಹೊಡಿಸಿ, ಅದಾದ್ಮೇಲೆ ಒಂದು ಟೈಮ್ ಕುಂಟಿ ಹೊಡಿಸಿ, ಆಮೇಲೆ ಇಲ್ಲಿ ಅಡಿಕೆ ಗಿಡದ ಬುಡಕ್ಕೆ ಸ್ಟಾರ್ಟಿಂಗು ಒಂದು ಕೆಮಿಕಲ್ ಗೊಬ್ಬರ ಮತ್ತು ಕುರಿ ಗೊಬ್ಬರ ಹಾಕೀನಿ. ಕುರಿ ಗೊಬ್ಬರ ಹಾಕಿ ಎಲ್ಲ ಮುಚ್ಚಿ, ಪಪ್ಪಾಯ ಗಿಡಕ್ಕೆ ಅಷ್ಟೇ ಸೇಮ್ ಅದೇ ರೀತಿ ಎಲ್ಲ ಮಾಡಿ ಅದಾದ್ಮೇಲೆ ಬೆಡ್ ಹೊಡ್ಸೀನಿ. ಬೆಡ್ ಹೊಡಿಸಿ ಇವತ್ತಿನ ನೀರು ಬಿಟ್ಟೀನಿ. ಈಗ ಕೆಲವೊಂದು ಹತ್ರ ಪಪ್ಪಾಯ ಗಿಡಗಳೆಲ್ಲ ನಡಕ್ಕೆ ಹೋಗ್ಬಿಟ್ಟವೆ. ನಾವು ಈಗ ಫಿಲ್ ಮಾಡಬೇಕು. ಫಿಲ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಅದಾದ್ಮೇಲೆ ನಾವು ಪಪ್ಪಾಯ ಗಿಡ ಹಚ್ಬೇಕು. ಹಂಗಾದ್ರೆ ಸ್ವಲ್ಪ ಚೆನ್ನಾಗಿ ಬರ್ತಾವೆ ಪೊಟೆನ್ಷಿಯಲ್. ನೋಡಿ ಇಲ್ಲಿ ತೋರಿಸ್ತೀನಿ, ಗ್ಯಾಪ್ ಆಗೈತೆ. ಈ ಗ್ಯಾಪ್ ಏನಾಗೈತಲ್ಲ, ಇಲ್ಲಿ ನಾವು ಸ್ವಲ್ಪ ನೀಟಾಗಿ ಇದನ್ನ ತೆಗೆದು ಗೊಬ್ಬರ ಹಾಕಿ ಒಂದು 2 ಅಡಿ ಅಷ್ಟು ಗೊಬ್ಬರ ಹಾಕಿ ಅದಾದಮೇಲೆ ಪಪ್ಪಾಯ ಗಿಡ ಹಾಕಿದ್ನಪ್ಪ ಅಂದ್ರೆ ಸ್ವಲ್ಪ ಚೆನ್ನಾಗಿ ಬರ್ತೈತೆ. ಇನ್ಮೇಲೆ ಹಾಗೆ ಮಾಡ್ಬೇಕು ಇದನ್ನೆಲ್ಲ. ಆಮೇಲೆ ಇಲ್ಲಿ 1-2 ಗಿಡ ಮುರಿದೋಗ್ಬಿಟ್ಟವೆ ಇವತ್ತು, ಅಡಿಕೆ ಗಿಡ. ಇವು ಒಂದು ಸ್ವಲ್ಪ ಫಿಲ್ ಮಾಡಬೇಕು, ಎಲ್ಲ ಹಸಿ ಐತೆ. ಸೊ ಈಗ ಆ ಕೆಲಸ ಭಾಳ ಇದಾವೆ. ವಿಡಿಯೋ ಆಮೇಲೆ ಮಾಡೋಣಂತೆ, ಈ ಕೆಲಸ ಮಾಡೋಣ ಬರ್ರಿ. ಹೋಗಿದ್ದಾವೆ ಅಲ್ಲೆಲ್ಲ ಎಲ್ಲ ಗುಣಿ ಮಾಡ್ಕೊಂಡು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿನಿ. ಈಗೆಲ್ಲ ಪಟ ಗೊಬ್ಬರ ಹಾಕ್ಯಂಡು ಅದಾದ್ಮೇಲೆ ಪಪ್ಪಾಯ ಸಸಿ ಇವತ್ತು ಇಡ್ಬೇಕು, ನಾಳೆ ಇಡ್ಬೇಕು ಗೊತ್ತಾಗಲ್ಲ. ಟೈಮ್ ಸಿಕ್ಕರೆ ಇವತ್ತು ಇಡ್ತೀನಿ, ಇಲ್ಲಾಂದರೆ ನಾಳೆ.